ರಾಪರ್ ಚಂದನ್ ಶೆಟ್ಟಿ ಮತ್ತು ರೀಲ್ಸ್ ಕ್ವೀನ್ ನಿವೇದಿತಾ ಗೌಡ. ಸೊ ಇವರಿಬ್ಬರ ಒಂದು ಡಿವೋರ್ಸ್ನದ್ದೇ ಈಗ ಸುದ್ದಿ ಚಂದನವನದಲ್ಲಿ ಹರಿದಾಡ್ತಾ ಇರುವಂಥದ್ದು. ಬಿಗ್ ಬಾಸ್ ಸೀಸನ್ 5 ಮೂಲಕ ಒಂದಾಗಿದ್ದಂತಹ ಇಬ್ಬರು ಕೂಡ 2020 ಫೆಬ್ರವರಿ 26ನೇ ತಾರೀಕು ಅದ್ಧೂರಿಯಾಗಿ ಮದುವೆ ಕೂಡ ಆಗಿದ್ರು. ಆದರೆ ಮದುವೆ ಆದ 4 ವರ್ಷಕ್ಕೆ ಇಬ್ಬರು ಕೂಡ ಈಗ ದೂರ ಆಗ್ತಾ ಇದ್ದಾರೆ. ಪರಸ್ಪರ ಸಮ್ಮತಿಯ ಮೇಲೆ ಅವರು ವಿಚ್ಛೇದನ ಕೋರಿ ಈಗ ಬೆಂಗಳೂರಿನ ಶಾಂತಿನಗರದಲ್ಲಿರುವಂಥ 2ನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ನ್ಯಾಯಾಲಯ ಇವತ್ತು ಫ್ಯಾಮಿಲಿ ಆ್ಯಕ್ಟ್ 138 ಅಡಿ ವಿಚ್ಛೇದನ ಮಂಜೂರು ಮಾಡಿದೆ. ಈಗ ಸೊ ಕೋರ್ಟ್ಗೆ ಒಟ್ಟೊಟ್ಟಿಗೆ ನಗ್ನಗ್ತಲೇ ಬಂದಿದ್ರು ಇಬ್ಬರು ಕೂಡ. ನೋಡಿ, ಹೋಗುವಾಗಲೂ ಕೂಡ ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡೇ ಇಬ್ಬರು ಕೂಡ ಹೋಗಿದ್ದಾರೆ. ಅಂದರೆ ಪರಸ್ಪರ ಇಬ್ಬರು ನಾವು ಒಪ್ಪಿಗೆ ಮೇರೆಗೆ ನಾವಿಬ್ಬರು ಬೇರೆ ಆಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಚಂದನ್ ಕೂಡ ಈಗಾಗಲೇ ಪೋಸ್ಟ್ ಮಾಡಿದರು, ನೆನ್ನೆ ಪೋಸ್ಟಲ್ಲೂ ಕೂಡ ತಿಳಿಸಿದ್ದಾರೆ. ಯಾರು ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಗೌರವಿಸಿ, ನಾವಿಬ್ಬರೂ ಕೂಡ ಯೋಚನೆ ಮಾಡಿನೇ ಈ ಒಂದು ನಿರ್ಧಾರವನ್ನು ತೊಗೊಂಡಿದ್ದೀವಿ. ಸೊ ಹಾಗಂತ ಸುಮ್ಮನೆ ವಿನಾಕಾರಣವಾಗಿ ಏನೇನೋ ಹೇಳಿಕೆಗಳನ್ನು ಕೊಡೋದು ಅದೆಲ್ಲನೂ ಕೂಡ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ನೀನು ನಿವೇದಿತಂಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ಇನ್ಯಾರೋ ಕರ್ಕೊಂಡು ಹೋಗ್ತಾರೆ. ನೀನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಇನ್ಯಾರೋ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೀನು ಅವಳಿಗೆ ಹೋಟೆಲ್ ಕರ್ಕೊಂಡು ಹೋಗಲಿಲ್ಲ, ಇನ್ಯಾರೋ ಕರ್ಕೊಂಡು ಹೋಗ್ತಾರೆ. ನೀನು ಫೋನಲ್ಲಿ SMS ಅಲ್ಲಿ ಮಾತಾಡಲಿಲ್ಲ ಅಂದರೆ ಇನ್ಯಾರೋ ಮಾತಾಡ್ತಾರೆ. ಇನ್ಯಾರೋ ಬಂದಿರೋದೇ ಇವತ್ತು ಆ ಹುಳಿ ಹಿಂಡಿರೋದು. ಈ ಎಂಟೈರ್ ಥಿಂಗಲ್ಲಿ ಹುಳಿ ಹಿಂಡಿರೋದು ಯಾರೋ ಇನ್ನೊಬ್ರು ಬಂದೇ ಆಗಿರೋದು. ನೀವು ಬೇರೆ ಆದ್ರಿ ಅಂದಾಗ ಅಯ್ಯೋ ಅನ್ನೋದಕ್ಕಿಂತ ಸಂಭ್ರಮ ಪಡೋಕ್ಕೆ 1000 ಜನ ಇರ್ತಾರೆ. ಜನ ಬಹಳಷ್ಟು ಕೆಟ್ಟಿದೆ, ಸೋಷಿಯಲ್ ಮೀಡಿಯಾ ಇರ್ಬೋದು, ಇದೆಲ್ಲ. ಇಂಥವ್ರ ಮುಂದೆ ಚೆನ್ನಾಗಿ ಬದುಕಿ ಚಂದನ್, ನಾನು ಪ್ರೀತಿಯಿಂದ ಹೇಳ್ತೀನಿ. ಆ್ಯಂಡ್ ನೀವಿಬ್ಬರು ಎಕ್ಸ್ಟ್ರೀಮ್ ಆಗಿ ಕಿತ್ತಾಡ್ಕೊಳ್ಳೋರು ಅಲ್ಲ, ಇಬ್ರಿಗೂ ಆ ಮೆಚುರಿಟಿ ಇದೆ. ಕೂತ್ ಮಾತಾಡಿದ್ರೆ ಎಂತೆಂಥ ತುಂಬ ನೆಕ್ ಮೂಮೆಂಟ್ಗೆ ಹೋಗಿರೋದೆಲ್ಲ ಸಾಲ್ವ್ ಆಗುತ್ತೆ. ಸಾಲ್ವ್ ಆಗೋದಕ್ಕೆ ನಮ್ಮ ಹತ್ರ 3 ಪರಿಹಾರ ಇದೆ. ನಾನು ಇವತ್ತು ಚಂದನ್ ಹತ್ರ ಮಾತಾಡ್ತೀನಿ. ಈಗ ಧ್ರುವ ಸರ್ಜಾ ಅವ್ರ ಹತ್ರ ಮಾತಾಡಿಸ್ತೀನಿ, ಯಾಕೆಂದರೆ ಧ್ರುವ ಸರ್ಜಾ ಅವರು ಇದಕ್ಕೆ ಮಧ್ಯಸ್ಥಿಕೆ ವಹಿಸಲೇಬೇಕು. ಧ್ರುವ ಸರ್ಜಾ ಅವರು ಮಾತನ್ನ ಚಂದನ್ ಇಲ್ಲ ಅನ್ಲ. ಸೊ ಚಂದನ್ ಧ್ರುವ ಅವ್ರ ಮಾತನ್ನು ತೆಗೆದಾಕಲ್ಲ ಅಂತ. ಇದು ಯಾವುದಕ್ಕೂ ಆಗಲಿಲ್ಲ ಅಂದರೆ ನಮ್ಮ ಹತ್ರ ಇನ್ನೊಂದು ಅಸ್ತ್ರ ಇದೆ. ಪುನೀತ್ ರಾಜ್ಕುಮಾರ್ ಅವರು, ಅಪ್ಪು ಅವ್ರದ್ದೊಂದು ಸಿನಿಮಾ ಬಂದು ಗೊತ್ತಾ, ಮಿಲನ ಸಿನಿಮಾನ ಲಿಂಕನ್ನು ಚಂದನ್ ವಾಟ್ಸಪ್ ಮಾಡ್ತೀನಿ. ಕ್ಲೈಮ್ಯಾಕ್ಸಲ್ಲಿ ಗೊತ್ತಲ್ಲ, ಓಡ್ ಬಂದು ಅಪ್ಪು ತಪ್ಕೊತಾರಲ್ಲ, ಸೇಮ್ ಅದೇ ಕಥೆ ಆಗಿರೋದು. ಅಪ್ಪು ಹೆಂಗೆ ಪಾರ್ವತಿನ ತಪ್ಕೊಂಡ್ರು ಹಂಗೆ ನಾವು ರೆಡಿ ಮಾಡಿಸೋ ಪ್ರಯತ್ನ ಶಕ್ತಿ ಮೀರಿ ಮಾಡ್ತೀವಿ. ಚಂದನ್ ಬಿಟ್ರಿ ಅಂದರೆ, ನೀವಿಬ್ಬರು ಬೇರೆ ಆದ್ರಿ ಅಂದರೆ ನೋಡಿ ಖುಷಿ ಪಡೋಕ್ಕೆ 1,00,000 ಜನ ಇದ್ದಾರ್ರಿ. ಪ್ರಪಂಚ ಹಂಗೆ ಕೆಟ್ಟೋಗಿದೆಯಪ್ಪ, ಚೆನ್ನಾಗಿ ಬದುಕಿ. ನಮ್ಮ ಒಂದು ಗಂಡ ಹೆಂಡತಿ ಮಧ್ಯೆ ಒಂದು ಸೊಳ್ಳೆ ಕೂಡ ಹೋಗಬಾರ್ದು, ಒಂದು ನೂಲಡಿಯಷ್ಟು ಗ್ಯಾಪ್ ಇರಬಾರ್ದು. ಯಾರಾದರೂ ಮಧ್ಯದಲ್ಲಿ ಕೈ ಆಡಿಸಿದಾಗ ಇಂಥದ್ದಾಗತ್ತೆ. ಇಬ್ಬರು ಅದ್ಭುತ ವ್ಯಕ್ತಿ. ನಿವೇದಿತಾ ಚಿಕ್ಕ ಹುಡುಗಿ, ಬಟ್ ಮಧ್ಯದಲ್ಲಿ ಯಾರಾದರೂ ಕೈ ಆಡಿಸಿದ್ರೆ ಒಳ್ಳೇದಾಗಲ್ಲ ನಿಮಗೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ.